ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಭಾಷ್ ಸರ್. ಈ ದಿನ ಸ್ಪೆಷಲ್ ಆಗಿ ಪಿ ಸಿ ಮತ್ತು ಪಿ ಎಸ್ ಐ ಪರೀಕ್ಷೆಗಳಿಗೆ ಕೇಳುವಂತಹ ಕೆ ಎಸ್ ಅಲ್ಲೂ ಕೂಡ ಕೇಳಿದಂತಹ ಪ್ರಶ್ನೆಗಳನ್ನು ಇಟ್ಕೊಂಡು ಚರ್ಚೆ ಮಾಡ್ತೇನೆ. ಇಲ್ಲಿ ಮೊಟ್ಟ ಮೊದಲನೇದಾಗಿ ಭಾರತದಲ್ಲಿ ನೇಮಕಗೊಂಡಂಥ ಪ್ರಮುಖ ಸಮಿತಿಗಳು ಅಥವಾ ಪ್ರಮುಖ ಆಯೋಗಗಳ ಬಗ್ಗೆ ಚರ್ಚೆ ಮಾಡೋಣ. ಮೊಟ್ಟ ಮೊದಲನೇದಾಗಿ ರಾಜ್ಯ ಪುನರ್ಗಠನಾ ಆಯೋಗ, ಸ್ಟೇಟ್ ರಿಆರ್ಗನೈಸೇಷನ್ ಕಮಿಟಿ, ರಾಜ್ಯ ಪುನರ್ಗಠನಾ ಆಯೋಗ. 1947ರಲ್ಲಿ ನಮಗೇನು ಸ್ವಾತಂತ್ರ್ಯ ಬಂತಲ್ಲ, ಬಂದ ಮೇಲೆ ಭಾರತದಲ್ಲಿ ಹಲವಾರು ರಾಜ್ಯಗಳಿಂದ ಬೇಡಿಕೆ ಬರತೊಡಗಿತು. ಏನಪ್ಪ ಅಂದರೆ ಭಾಷಾ ಆಧಾರದ ಮೇಲೆ ರಾಜ್ಯಗಳ ರಚನೆ ಆಗಬೇಕು ಅಂತ ಹೇಳಿ ಬೇಡಿಕೆ, ಕೆಲವು ಕಡೆ ಉಪವಾಸ ಸತ್ಯಾಗ್ರಹಗಳು ಇವೆಲ್ಲ ನಡೆದವು. ಹೀಗಾಗಿ ಭಾರತ ಸರ್ಕಾರ ಆವಾಗ ಏನು ಮಾಡ್ತದೆ ಅಂದರೆ 1948ರಲ್ಲಿ ಫಸ್ಟು ಸ್ಟೇಟ್ ರಿಆರ್ಗನೈಸೇಷನ್ ಕಮಿಟಿ ಅಥವಾ ರಾಜ್ಯ ಪುನರ್ಗಠನಾ ಆಯೋಗದಲ್ಲಿ ಮೊಟ್ಟ ಮೊದಲು ನೇಮಕಗೊಂಡ ಸಮಿತಿ ಯಾವುದಂದ್ರೆ ಎಸ್.ಕೆ. ದಾರ್ ಆಯೋಗ. ಈ ಆಯೋಗ ಏನು ಮಾಡ್ತದಪ್ಪ ಅಂತಂದರೆ ಅಧ್ಯಯನ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತದೆ. ಆಡಳಿತದ ಆಧಾರದ ಮೇಲೆ ರಾಜ್ಯಗಳ ಪುನರ್ರಚನೆ ಆಗಬೇಕು ಅಂತ ಶಿಫಾರಸನ್ನ ಮಾಡ್ತದೆ. ಆದರೆ ಒಂದು ಹೇಳ್ತದೆ, ಏನು, ಭಾಷಾವಾರು ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳ ರಚನೆ ಆಗಬಾರ್ದು, ಆಡಳಿತದ ಆಧಾರದ ಮೇಲೆ ರಾಜ್ಯಗಳ ರಚನೆ ಆಗಬೇಕು ಅಂತ ಎಸ್.ಕೆ. ದಾರ್ ಆಯೋಗ ಶಿಫಾರಸನ್ನ ಮಾಡ್ತದೆ. ಇನ್ನು ಇದೇ ರಾಜ್ಯ ಪುನರ್ಗಠನಾ ಆಯೋಗದ ಬಗ್ಗೆ ನೇಮಕೊಂಡ ಸಮಿತಿ ಯಾವುದಂದ್ರೆ JVP ಸಮಿತಿ ಅಂತ. ಇದರಲ್ಲಿ JVP ಸಮಿತಿ ಅಂದ್ರೆ ಯಾರಪ್ಪ ಅಂದ್ರೆ ಜೆ ಅಂದ್ರೆ ಜವಾಹರ್ಲಾಲ್ ನೆಹರು ಒಬ್ರು, ವಿ ಅಂದ್ರೆ ವಲ್ಲಭಭಾಯಿ ಪಟೇಲ್, ಇನ್ನೊಬ್ರು ಪಿ ಅಂದ್ರೆ ಇಲ್ಲಿ ಪಟ್ಟಾಭಿ ಸೀತಾರಾಮಯ್ಯ. ಈ ಸಮಿತಿ 1953ರಲ್ಲಿ ಇದು ನೇಮಕಗೊಳ್ಳುತ್ತದೆ. ಇವರು ಕೂಡ ಈ JVP ಕಮಿಟಿ ಅಂತ ಹೇಳಿದ್ನಲ್ಲ, ಇಲ್ಲಿ 3 ಜನ ಸದಸ್ಯರಿರ್ತಾರೆ. ಯಾರಪ್ಪ ಅಂದ್ರೆ ಜವಾಹರ್ಲಾಲ್ ನೆಹರು ಅಧ್ಯಕ್ಷರು, ಆಮೇಲೆ ವಲ್ಲಭಭಾಯಿ ಪಟೇಲ್ರು, ಆಮೇಲೆ ಪಟ್ಟಾಭಿ ಸೀತಾರಾಮಯ್ಯನವರು JVP ಕಮಿಟಿ ಅಂತ ನೇಮಕ ಆಗ್ತದೆ. ಈ ಕಮಿಟಿ ಕೂಡ ಭಾಷಾವಾರು ಪ್ರಾಂತಗಳ ಬಗ್ಗೆ ಏನಂತ ಡಿಸಿಷನ್ ಕೊಡ್ತದೆಪ್ಪ ಅಂದ್ರೆ ಒಂದು ಭಾಷೆ ಒಂದು ರಾಜ್ಯ ಅಂತ ಮಾಡೋದು ಬೇಡ, ಆಡಳಿತದ ಆಧಾರದ ಮೇಲೆ ರಾಜ್ಯವನ್ನ ಪುನರ್ಗಠನೆ ಮಾಡೋಣ, ರಾಜ್ಯಗಳ ರಚನೆ ಆಗಲಿ ಅಂತ ಹೇಳಿ ಈ ಸಮಿತಿ ಕೂಡ JVP ಸಮಿತಿ ಕೂಡ ಶಿಫಾರಸು ಮಾಡ್ತದೆ. ಇದಾದ ಮೇಲೆ ಕೊನೆಯಲ್ಲಿ ಬರ್ತದೆ ಯಾವುದಂದ್ರೆ, ಇನ್ನು ಸ್ವಲ್ಪ ಅಳಗಿಸ್ತೀನಿ, 3ನೇದು ಯಾವುದಂದ್ರೆ ಫೈಜ್ ಅಲಿ ಕಮಿಟಿ. ಫೈಜ್ ಅಲಿ ಕಮಿಟಿ ಇದು 1953ರಲ್ಲಿ ಬರ್ತದೆ. ಫೈಜ್ ಅಲಿ ಕಮಿಟಿ ಇದನ್ನ ಬಹಳ ಸರಿ KPSC ಪ್ರಿಲಿಮ್ಸ್ ಅಲ್ಲೂ ಕೂಡ ಕೇಳಿದ್ದಾರೆ. ರಾಜ್ಯ ಪುನರ್ಗಠನಾ ಆಯೋಗದ ಬಗ್ಗೆ ನೇಮಕಗೊಂಡ ಸಮಿತಿಗಳಲ್ಲಿ ಅತಿ ಮುಖ್ಯವಾದಂಥದ್ದು 3 ನೆನ್ಪಿಟ್ಕೊಳ್ಬೇಕು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಒಂದು ಕೇಳೋದಿಲ್ಲ, ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ 3 ಕೊಡ್ಬೋದು. ಯಾವುದು ಇದರಲ್ಲಿ ಪಂಚಾಯತಿ ಏನಂತ ರಾಜ್ಯ ಪುನರ್ಗಠನಾ ಆಯೋಗದ ಬಗ್ಗೆ ಯಾವ್ಯಾವ ಸಮಿತಿಗಳು ಶಿಫಾರಸು ಮಾಡಿದ್ವು, ಮೊದಲನೇದು ಯಾವುದು, ಎರಡನೇದು ಯಾವುದು, ಮೂರನೇದು ಯಾವುದು ಅಂತ ಕೇಳ್ಬೋದು. ಈ ಫೈಜ್ ಅಲಿ ಕಮಿಟಿ 1953 ಈ ಫೈಜ್ ಅಲಿ ಕಮಿಟಿ ನೇಮಕಗೊಳ್ಳುತ್ತದೆ. ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಇವರು ಕೂಡ ಭಾಷಾ ಆಧಾರದ ಮೇಲೆ ರಾಜ್ಯಗಳ ರಚನೆ ಮಾಡಬಾರ್ದು, ಆಡಳಿತದ ಆಧಾರದ ಮೇಲೇನೆ ರಾಜ್ಯಗಳ ಪುನರ್ಗಠನೆ ಆಗ್ಬೇಕಂತ ಹೇಳಿ ಫೈಜ್ ಅಲಿ ಅವರು ಕೂಡ ರಿಪೋರ್ಟ್ ಕೊಡ್ತಾರೆ. ಆದರೆ ಏನಾಗ್ತದಪ್ಪ ಅಂದ್ರೆ ಮುಂದೆ ಆಂಧ್ರ ಪ್ರದೇಶದಲ್ಲಿ ಪಟ್ಟಾಭಿ ಸೀತಾರಾಮಯ್ಯನವರು ಅಂತ ಒಬ್ಬರು ಇರ್ತಾರೆ. ಆಂಧ್ರದ ರಚನೆ ಆಗಲೇಬೇಕು, ತೆಲುಗು ಮಾತನಾಡುವವರು ಆಂಧ್ರ ಪ್ರದೇಶದ ಒಂದು ರಚನೆ ಆಗ್ಬೇಕಂತೇಳಿ ಉಪವಾಸ ಸತ್ಯಾಗ್ರಹ ಮಾಡ್ತಾರೆ. ಆದರೆ ಏನಾಗ್ತದಪ್ಪ ಅಂದ್ರೆ ಅಲ್ಲಿ ಕೊನೆಗೆ ಅವರು ಉಪವಾಸ ಸತ್ಯಾಗ್ರಹ
ಮರಣವನ್ನು ಹೊಂದ್ತಾರೆ. ಹಾಗಾಗಿ ಭಾರತದಲ್ಲಿ ಮೊಟ್ಟ ಮೊದಲು ನೇಮಕಗೊಂಡ ಸಮಿತಿ ಇದು ಯಾವ ರಾಜ್ಯ, ಮೊಟ್ಟ ಮೊದಲು ರಚನೆಗೊಂಡ ರಾಜ್ಯ ಅಂದರೆ ಆಂಧ್ರ ಪ್ರದೇಶ. ಆಮೇಲೆ ಇವೆಲ್ಲವೂ ಬರ್ತವೆ. ಇಲ್ಲಿ ಈ ಫೈಜ್ ಅಲಿ ಕಮಿಟಿ ಏನು ಮಾಡ್ತದೆ ಅಂದರೆ 16 ರಾಜ್ಯಗಳನ್ನು ಮಾಡಬೇಕು, 16 ರಾಜ್ಯ ರಚನೆ ಆಗಬೇಕು. 6 ಏನಪ್ಪ ಅಂದರೆ ಕೇಂದ್ರಾಡಳಿತ ಪ್ರದೇಶಗಳನ್ನು ಮಾಡಬೇಕಂತ ಶಿಫಾರಸು ಮಾಡ್ತದೆ. ಆದರೆ ಸರ್ಕಾರ ಏನು ಮಾಡ್ತದಪ್ಪ ಅಂತಂದರೆ 14 ರಾಜ್ಯಗಳನ್ನು ಫಸ್ಟ್ ಮಾಡ್ತದೆ. ಫೈಜ್ ಅಲಿ ಕಮಿಟಿಯ ಶಿಫಾರಸಿನಿಂದ ಏನು ಮಾಡ್ತದಪ್ಪ ಅಂದರೆ 14 ರಾಜ್ಯಗಳು 6 ಕೇಂದ್ರ ಆಡಳಿತ ಪ್ರದೇಶಗಳನ್ನು ರಚನೆ ಮಾಡ್ತದೆ. ಈ ರೀತಿಯಾಗಿ ಇಲ್ಲಿ ನೀವು ತಿಳ್ಕೊಳ್ಬೇಕಾಗಿದ್ದಿಷ್ಟೇ ಏನಪ್ಪ ಅಂದರೆ ರಾಜ್ಯ ಪುನರ್ಗಠನಾ ಆಯೋಗದ ಬಗ್ಗೆ ನೇಮಕಗೊಂಡ ಸಮಿತಿಗಳು ಯಾವಪ್ಪ ಅಂದರೆ SK ದಾರ್ ಸಮಿತಿ ಮೊದಲನೇದು, ಎರಡನೇದು JVP, ಮೂರನೇದು ಫೈಜ್ ಅಲಿ ಕಮಿಟಿಯ ಶಿಫಾರಸಿನಿಂದ ರಾಜ್ಯ ರಚನೆ ಆಗ್ತದೆ. ಫಸ್ಟ್ ರಚನೆ ಆಗಿದ್ದು ಆಂಧ್ರ ಪ್ರದೇಶ, ಆಮೇಲೆ 14 ರಾಜ್ಯಗಳು ಏನಾಗ್ತಾವಪ್ಪ ರಚನೆ ಆಗ್ತವೆ. ಅದರಲ್ಲಿ 1956ರಲ್ಲಿ ರಾಜ್ಯ ಪುನರ್ಗಠನೆ ನಡೀತದೆ. ಅದರಲ್ಲಿ ನಮ್ಮ ಕರ್ನಾಟಕ, ಆಮೇಲೆ ತಮಿಳುನಾಡು, ಆಮೇಲೆ ಮಹಾರಾಷ್ಟ್ರ, ಹೀಗೆ ರಾಜ್ಯಗಳ ರಚನೆ ಆಗ್ತವೆ. ಮೂಲ ನೆನಪಿಟ್ಕೊಳ್ಬೇಕಾಗಿದ್ದು 1956ರಲ್ಲಿ ರಾಜ್ಯ ಪುನರ್ಗಠನೆ ಆಗ್ತದೆ. ಈ ಕಮಿಟಿಗಳನ್ನು ನೆನಪಿಟ್ಕೊಳ್ಬೇಕು. SK ದಾರ್ ಕಮಿಟಿ, JVP ಕಮಿಟಿ ಮತ್ತು ಫೈಜ್ ಅಲಿ ಕಮಿಟಿ. ಇಷ್ಟು ಈ ಭಾರತದ ಪ್ರಮುಖವಾಗಿರ್ತಕ್ಕಂಥ ಮೊದಲನೇ ಆಯೋಗದ ಬಗ್ಗೆ ಹೇಳಿದೆ, ರಾಜ್ಯ ಪುನರ್ಗಠನಾ ಆಯೋಗ. ಮುಂದಿನ ಆಯೋಗ, ಎರಡನೇ ಸಮಿತಿ ಸ್ವರ್ಣಸಿಂಹ ಸಮಿತಿ. ಇದು 1976ರಲ್ಲಿ ಸ್ವರ್ಣಸಿಂಹ ಸಮಿತಿ ರಚನೆ ಆಗ್ತದೆ. ಈ ಒಂದು ಪ್ರಶ್ನೆ ನೋಡೋಣ ಫಸ್ಟ್. ಯಾಕಂದರೆ ಮೂಲ ಸಂವಿಧಾನದಲ್ಲಿ ಎಷ್ಟು ಮೂಲಭೂತ ಕರ್ತವ್ಯಗಳಿದ್ದವು? ಮೂಲಭೂತ ಕರ್ತವ್ಯಗಳೆಷ್ಟು ಮೂಲ ಸಂವಿಧಾನದ ಬರೆದ್ರಲ್ಲ, ಅವಾಗ ಮೂಲಭೂತ ಕರ್ತವ್ಯಗಳು ಎಷ್ಟಿದ್ದುವಪ್ಪ? 8, 10 ಎಷ್ಟಿದ್ದವು ಅಂತ. ಇಲ್ಲಿ ಮೂಲ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳು, ಫಂಡಮೆಂಟಲ್ ಡ್ಯೂಟೀಸ್ ಏನಿದ್ವಲ್ಲ, 0. ಮೂಲಭೂತ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳು ಅಥವಾ ಫಂಡಮೆಂಟಲ್ ರೈಟ್ಸ್ ಇರಲಿಲ್ಲ. ಇದು ನೆನಪಿಟ್ಕೊಳ್ಬೇಕು. ಇಲ್ಲಿ ಮುಖ್ಯವಾಗಿ ಇನ್ನೊಂದು ಹೇಳ್ತೀನಿ, ಈ ಮೂಲಭೂತ ಕರ್ತವ್ಯಗಳನ್ನು ಯಾವ ದೇಶದಿಂದ ತಗೊಂಡಿವಿ ಅಂತ ಪ್ರಶ್ನೆ ನೆನಪಿಟ್ಕೊಳ್ಬೇಕು. ಯಾವ ದೇಶದಿಂದ ತಗೊಂಡಿವಪ್ಪ ಅಂತಂದರೆ, ಯಾವ ದೇಶದ ಸಂವಿಧಾನದಿಂದ ಅಂದರೆ, ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆದಿವಿ ಅಂದರೆ ರಷ್ಯಾ ದೇಶದ ಸಂವಿಧಾನದಿಂದ ಫಂಡಮೆಂಟಲ್ ಡ್ಯೂಟೀಸ್, ಮೂಲಭೂತ ಕರ್ತವ್ಯಗಳು ಅಲ್ಲಿಂದ ತಗೊಂಡಿವಿ. ಇಲ್ಲಿ ಮುಖ್ಯವಾಗಿ ನಿಮಗೆ ಹೇಳಬೇಕಾಗಿದ್ದೇನಪ್ಪ ಅಂದರೆ, ಸ್ವರ್ಣಸಿಂಹ ಸಮಿತಿ ಏನು ರಚನೆಗೊಂಡು 1976ರಲ್ಲಿ ಏನು ಬರ್ತದಲ್ಲ, ಇದು ಶಿಫಾರಸು ಮಾಡ್ತದೆ. ಇದನ್ನು ಸ್ವರ್ಣಸಿಂಹ ಸಮಿತಿಯ ಶಿಫಾರಸಿನಿಂದನೇ ನಮ್ಮ ಸಂವಿಧಾನದಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಗ್ತದೆ. ಇದು ನೆನ್ಪಿಟ್ಕೊಳ್ಳಿ. ಸ್ವರ್ಣಸಿಂಹ ಸಮಿತಿಯ ಶಿಫಾರಸಿನಿಂದ ಸಂವಿಧಾನದಲ್ಲಿ ಅದು 8 ಶಿಫಾರಸು ಮಾಡಿರ್ತದೆ. 10 ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಸ್ವರ್ಣಸಿಂಹ ಸಮಿತಿ, ನಾನೇನು ಹೇಳಿದೆ, ಮೂಲಭೂತ ಸಂವಿಧಾನದಲ್ಲಿ, ನಮ್ಮ ಮೂಲ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳು ಇರಲಿಲ್ಲ. ಆಮೇಲೆ ಈ ಸ್ವರ್ಣಸಿಂಹ ಸಮಿತಿಯ ಶಿಫಾರಸಿನಿಂದ ಏನು ಮಾಡ್ತೀವಪ್ಪ, ನಾವು ಮೂಲಭೂತ ಕರ್ತವ್ಯಗಳನ್ನು ನಮ್ಮ ಸಂವಿಧಾನದಲ್ಲಿ ಸೇರಿಸ್ತೀವಿ. ಇಷ್ಟು ನೆನ್ಪಿಟ್ಕೊಳ್ಬೇಕು. ಇಲ್ಲಿ ಮೂಲಭೂತ ಕರ್ತವ್ಯಗಳು ನಾವು ರಷ್ಯಾದಿಂದ ತಗೊಂಡು 1. ಆಮೇಲೆ ಮೂಲಭೂತ ಕರ್ತವ್ಯಗಳು ಸಂವಿಧಾನದ ಯಾವ ಭಾಗದಲ್ಲಿ ಬರ್ತವೆ ಸ್ವಲ್ಪ ನೆನ್ಪಿಟ್ಕೊಳ್ಬೇಕು. ಕೇವಲ ಸಮಿತಿದಷ್ಟೇ ಹೇಳ್ತಾ ಇಲ್ಲ ನಾನು. ಸಂವಿಧಾನದ ಭಾಗ 4A ಭಾಗಗಳನ್ನು ಏನು ಮಾಡ್ತಾರಪ್ಪ, ಈ ರೀತಿಯಲ್ಲಿ ರೋಮನ್ ಅಂಕಿಯಲ್ಲಿ ಬರೀತಾರೆ. ಇದು 4A ಮೂಲಭೂತ ಕರ್ತವ್ಯಗಳನ್ನು ಭಾಗ 4Aದಲ್ಲಿ ಸೇರಿಸ್ತಾರೆ. ಅದರೊಂದಿಗೆ ಆರ್ಟಿಕಲ್ 51Aದಲ್ಲಿ
ಈ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಿರ್ತಾರೆ. ಇಲ್ಲಿ ನೆನ್ಪಿಟ್ಕೊಳ್ಬೇಕಾಗಿದ್ದು ಸಂವಿಧಾನದ ಮೂಲ ಭಾಗದಲ್ಲಿ ಅಥವಾ ಮೂಲ ಸಂವಿಧಾನದಲ್ಲಿ ಯಾವುದೇ ಮೂಲಭೂತ ಕರ್ತವ್ಯಗಳು ಇರಲಿಲ್ಲ. ನಾವು ಎರವಲು ಪಟ್ಟು ತಗೊಂಡಿದ್ದು ಎಲ್ಲಿದ್ದಂದ್ರೆ ರಷ್ಯಾ ದೇಶದಿಂದ ತಗೊಂಡಿವಿ. ಭಾಗ ಎಷ್ಟರಲ್ಲಿ ಮೂಲಭೂತ ಕರ್ತವ್ಯಗಳು ಬರ್ತಾವಪ್ಪ ಅಂತಂದ್ರೆ 4A. ಆಮೇಲೆ ಆರ್ಟಿಕಲ್ ಯಾವುದಪ್ಪ ಅಂದ್ರೆ 51A. ಈಗ ಈ ಸ್ವರ್ಣಸಿಂಹ ಸಮಿತಿಯ ಪ್ರಕಾರ ಏನು ಮಾಡ್ತಾರೆ, 10 ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಸೇರಿಸ್ತಾರೆ. ಮತ್ತೊಂದು 11ನೇದು ಸೇರಿಸ್ತಾರೆ. ಮಕ್ಕಳಿಗೆ 6ರಿಂದ 14 ವರ್ಷಗಳ ಮಕ್ಕಳಿಗೆ ತಂದೆ ತಾಯಿಗಳು ಶಿಕ್ಷಣವನ್ನು ಕೊಡಿಸುವ ಜವಾಬ್ದಾರಿ ಅವ್ರದ್ದು ಅಂತ ಹೇಳಿ ಈ ಒಂದು ಇದರಲ್ಲಿ ಸೇರಿಸ್ತಾರೆ. ಹೀಗೆ ನಮ್ಮ ಸಂವಿಧಾನದಲ್ಲಿ ಈಗ 11 ಇವೆ. ಸ್ವರ್ಣಸಿಂಹ ಸಮಿತಿಯ ಶಿಫಾರಸಿನಿಂದ ಈ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಸೇರಿಸಿದ್ದು ಅಂತ ನೆನ್ಪಿಟ್ಕೊಳ್ಬೇಕು. ಇಲ್ಲಿ ಪಂಚಾಯಿತಿ ರಾಜ್ಯದ ಬಗ್ಗೆ, ಪಂಚಾಯಿತಿಗಳ ಬಗ್ಗೆ ನೇಮಕಗೊಂಡಂತಹ ಸಮಿತಿಗಳನ್ನು ಕೂಡ ಪರೀಕ್ಷೆಗಳಲ್ಲಿ ಕೇಳ್ತಾರೆ. ಇಲ್ಲಿ ನಾವು ನೋಡೋಣ, ಮೊಟ್ಟ ಮೊದಲನೇದಾಗಿ ಪಂಚಾಯಿತಿ ರಾಜ್ಯದ ಬಗ್ಗೆ ನೇಮಕಗೊಂಡ ಸಮಿತಿ ಯಾವುದಪ್ಪ ಅಂದರೆ ಬಲವಂತ್ ರಾಯ್ ಮೆಹ್ತಾ ಸಮಿತಿ. 1957 1957ನಲ್ಲಿ ಬಲವಂತ್ ರಾಯ್ ಮೆಹ್ತಾ ಸಮಿತಿ ಬರ್ತದೆ. ಇವರು ಶಿಫಾರಸು ಮಾಡಿದ್ದು ಏನಪ್ಪ ಅಂದರೆ 3 ಸ್ತರದ ಪಂಚಾಯಿತಿಗಳು, 3 ಸ್ತರದ ಪಂಚಾಯಿತಿ 3 ಟೈರ್ ಸಿಸ್ಟಮ್ ಅಂತಾರೆ. ಇವರು ಹೇಳಿದ್ದೇನಪ್ಪ ಅಂದರೆ ಒಂದು ಗ್ರಾಮ ಪಂಚಾಯಿತಿ, ಗ್ರಾಮ, ಮತ್ತೊಂದು ತಾಲೂಕಾ, ಮತ್ತೊಂದು ಜಿಲ್ಲಾ ಪಂಚಾಯಿತಿ. ಕೇಳ್ತಾರೆ ಕೆಲವು ಪರೀಕ್ಷೆಗಳಲ್ಲಿ 3 ಸ್ತರದ ಪಂಚಾಯಿತಿಗಳು. ಬಲವಂತ್ ರಾಯ್ ಮೆಹ್ತಾ ಎಷ್ಟು ಸ್ತರದ ಪಂಚಾಯಿತಿಗಳ ಬಗ್ಗೆ ಶಿಫಾರಸು ಮಾಡಿದ್ರು ಅಂತ ಕೇಳ್ತಾರೆ. 3 ಟೈರ್ ಸಿಸ್ಟಮ್ ಅಂದರೆ 3 ಸ್ತರದ ಪಂಚಾಯಿತಿಗಳ ಬಗ್ಗೆ ಬಲವಂತ್ ರಾಯ್ ಮೆಹ್ತಾ ಏನು ಮಾಡ್ತಾರೆ, ಶಿಫಾರಸು ಮಾಡ್ತಾರೆ. ಇಲ್ಲಿ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿಕ್ಕೆ ನೋಡ್ರಿ, ಇಲ್ಲಿ ಬಲವಂತ್ ರಾಯ್ ಮೆಹ್ತಾ 1 2 3 3 ಸ್ತರದ ಪಂಚಾಯಿತಿಗಳನ್ನು, ಅಂದರೆ ಇವ್ರ ಹೆಸರಲ್ಲಿ 3 ನಿಲ್ಲಕ್ಕೆ ಬರ್ತದೆ, ಬಲವಂತ್ ರಾಯ್ ಮೆಹ್ತಾ. ಈ ರೀತಿಯಾಗಿ ಇವರನ್ನ ಪಂಚಾಯಿತಿಗಳ ಜನಕ ಅಂತಲೂ ಕರೀತಾರೆ. ಪಂಚಾಯತ್ ರಾಜ್ಯದ ಜನಕ, ಭಾರತದ ಪಂಚಾಯತಿ ರಾಜ್ಯದ ಜನಕ ಅಂತ ಕರೀತಾರೆ. ಯಾರನ್ನ? ಬಲವಂತ್ ರಾಯ್ ಮೆಹ್ತಾರನ್ನ. ಇನ್ನೊಂದು ಪ್ರಶ್ನೆ ಇದರಲ್ಲಿ ರಿಲೇಟೆಡ್ ಹೇಳ್ತೀನಿ. ಸ್ಥಳೀಯ ಸಂಸ್ಥೆಗಳ ಜನಕ, ಸ್ಥಳೀಯ ಸಂಸ್ಥೆಗಳ ಜನಕ ಯಾರನ್ನು ಕರೀತಾರೆ, ಯಾರು ಅಂತ. ಇಲ್ಲಿ ಭಾರತೀಯ ಪಂಚಾಯಿತಿಗಳ ಜನಕ ಅಂತ ಕರೀತಾರೆ ನಮ್ಮ ಬಲವಂತ್ ರಾಯ್ ಮೆಹ್ತಾರನ್ನ. ಸ್ಥಳೀಯ ಸಂಸ್ಥೆಗಳ ಜನಕ, ಫಾದರ್ ಆಫ್ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಅಂತ ಕ್ವಶನ್ ಬಹಳ ಕಡೆ ಬಂದಿದೆ. ಫಾದರ್ ಆಫ್ ಲೋಕಲ್ ಸೆಲ್ಫ್ ಗೌರ್ಮೆಂಟ್, ಸೆಲ್ಫ್ ಗವರ್ನಮೆಂಟ್ ಯಾರನ್ನ ಕರೀತಾರಪ್ಪ ಅಂದ್ರೆ ಲಾರ್ಡ್ ರಿಪ್ಪನ್ ಅನ್ನ ಕರೀತಾರೆ. ಲಾರ್ಡ್ ರಿಪ್ಪನ್. ನಾವು ಹೇಳೋದು ಏನಪ್ಪಾ ಅಂದ್ರೆ ಕೇವಲ ಒಂದನ್ನ ನೋಡ್ಕೊಳ್ಬಾರ್ದು. ಒಂದು ಪ್ರಶ್ನೆಗೆ, ಒಂದು ಪಂಚಾಯಿತಿ ರಾಜ್ಯ ಅಂತ ಬಂದಾಗ ಅದರ ರಿಲೇಟೆಡ್ ಪ್ರಶ್ನೆಗಳನ್ನು ಕೂಡ ನಾವು ನೆನಪು ಮಾಡ್ಕೊಳ್ಬೇಕು. ಇನ್ನು ಇದಾದ್ಮೇಲೆ ಇನ್ನೊಂದು ಪ್ರಶ್ನೆಯನ್ನು ಕೇಳ್ತೇನೆ ನಾನು. ಇಲ್ಲಿ ಪಂಚಾಯಿತಿ ರಚನೆಯ ಬಗ್ಗೆ ಆರ್ಟಿಕಲ್ ಯಾವುದು ಅಂತ ಕೇಳ್ತಾರೆ. ಇದು PC ಎಕ್ಸಾಮ್ಗಳಲ್ಲಿ ಕೇಳುವಂಥದ್ದು, PSI ಎಕ್ಸಾಮ್ಗಳಲ್ಲಿ ಕೇಳ್ತಾರೆ. ಆರ್ಟಿಕಲ್ ಯಾವುದಪ್ಪ ಅಂದ್ರೆ ಪಂಚಾಯತಿ ರಚನೆಗಳ ಬಗ್ಗೆ ಆರ್ಟಿಕಲ್ ಇರೋದಂದ್ರೆ 40. ಇನ್ನೊಂದು ಹೇಳಿಕೊಡ್ತೇನೆ. ಈ ಪಂಚಾಯಿತಿ ರಾಜ್ಯಗಳು ಸಂವಿಧಾನದ ಯಾವ ಭಾಗದಲ್ಲಿ ಬರ್ತದೆ? ನೀವು ಪಾರ್ಟ್ ಅಂತ ಕರೀತೀರಲ್ಲ, ಸಂವಿಧಾನದ ಯಾವ ಭಾಗದಲ್ಲಿ ಬರ್ತದಂದ್ರೆ 4. ಪಂಚಾಯತಿ ರಾಜ್ಯದ ಬಗ್ಗೆ ನಮ್ಮ ಸಂವಿಧಾನದ ಯಾವ ಭಾಗದಲ್ಲಿ ಬರ್ತದೆ ಅಂದ್ರೆ ಪಾರ್ಟ್ 9. ರೋಮನ್ ಅಂಕಿಯಲ್ಲಿ ಬರೀತಾರೆ. ಯಾವ ಭಾಗದಲ್ಲಿ ಪಂಚಾಯತಿ ಬಗ್ಗೆ ಬರ್ತದಂದ್ರೆ ಭಾಗ 9. ನೆಕ್ಸ್ಟು ಯಾವ ಅನುಸೂಚಿಯಲ್ಲಿ ಬರ್ತದೆ ಅಂತಲೂ ಕೇಳ್ತಾರೆ. ಅನುಸೂಚಿ, ಯಾವ ಅನುಸೂಚಿ ಅಥವಾ ಶೆಡ್ಯೂಲ್ ಅಂತ ಕರಿತೀರಿ ಇಂಗ್ಲಿಷಲ್ಲಿ, ಶೆಡ್ಯೂಲ್. ಯಾವ ಶೆಡ್ಯೂಲ್ ಅಲ್ಲಿ ಬರ್ತದಪ್ಪ ಅಂತಂದ್ರೆ 11ನೇ ಶೆಡ್ಯೂಲ್. ಒಂದು ಸ್ವಲ್ಪ ನೋಡ್ಕೊಳ್ಳುವಾಗ ನಾನು ಹೇಳೋದೇನು ಅದರ ರಿಲೇಟೆಡ್ ಪ್ರಶ್ನೆಗಳನ್ನ ಕೂಡ ನೋಡ್ಕೋಬೇಕು. ಆರ್ಟಿಕಲ್ 40ಯಲ್ಲಿ ಸಂವಿಧಾನ ಏನಪ್ಪ,
ನಮ್ಮ ಪಂಚಾಯತಿಗಳ ರಚನೆ ಬಗ್ಗೆ ಹೇಳ್ತದೆ. ಸಂವಿಧಾನದ ಬಗ್ಗೆ ನಮ್ಮ ಈ ಪಂಚಾಯತಿ ರಾಜ್ಯದ ಬಗ್ಗೆ ಯಾವ ಭಾಗದಲ್ಲಿ ಬರ್ತದೆ ಅಂದ್ರೆ ಭಾಗ 9. ಆಮೇಲೆ ಅನುಸೂಚಿ ಅಥವಾ ಶೆಡ್ಯೂಲ್ ಯಾವುದಪ್ಪ ಅಂದ್ರೆ 11. ನೆಕ್ಸ್ಟ್ ಹೋಗೋಣ ನಾವು ಅಶೋಕ್ ಮೆಹ್ತಾ ಸಮಿತಿ. ಪಂಚಾಯತಿಗಳ ಬಗ್ಗೆ ನೇಮಕಗೊಂಡ 2ನೇ ಸಮಿತಿ ಯಾವುದಪ್ಪ ಅಂದ್ರೆ ಅಶೋಕ್ ಮೆಹ್ತಾ ಸಮಿತಿ. ಇದು ತನ್ನ ಶಿಫಾರಸು ಏನು ಕೊಡ್ತದೆ ಅಂದ್ರೆ ಬಲವಂತ ರಾಯ್ ಮೆಹ್ತಾ 3 ಸ್ತರದ ಪಂಚಾಯತಿಗಳ ಬಗ್ಗೆ ಶಿಫಾರಸನ್ನ ಕೊಟ್ರೆ, ಇಲ್ಲಿ ಅಶೋಕ್ ಮೆಹ್ತಾ ಸಮಿತಿ ಏನ್ ಮಾಡ್ತದೆಪ್ಪ ಅಂದ್ರೆ 2 ಸ್ತರಗಳ ಪಂಚಾಯತಿ. 2 ಸ್ತರ ಅಂದ್ರೆ 2 ಟೈರ್ಸ್ ಸಿಸ್ಟಮ್, 2 ಟೈರ್ ಸಿಸ್ಟಮ್ ಅಂತಾರೆ. ಅಂದ್ರೆ ತಾಲೂಕಾ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್. ಅಶೋಕ್ ಮೆಹ್ತಾ ಇಲ್ಲಿ ನೆನಪಿಟ್ಟುಕೊಳ್ಳಿಕ್ಕೂ ಕೂಡ ಈಜಿ. ಅಶೋಕ್ ಮೆಹ್ತಾ ಅಂದ್ರೆ 2 ಅಕ್ಷರಗಳು ಮಾತ್ರ, 2 ಪದಗಳು ಮಾತ್ರ ಬರ್ತವೆ. ಹೀಗಾಗಿ ಇಲ್ಲಿ ಅಶೋಕ್ ಮೆಹ್ತಾ ಸಮಿತಿ 2 ಸ್ತರಗಳ ಪಂಚಾಯತಿಯ ವ್ಯವಸ್ಥೆ ಬಗ್ಗೆ ಶಿಫಾರಸು ಮಾಡ್ತದೆ. ಪಂಚಾಯತಿಗಳ ಬಗ್ಗೆ ನೇಮಕಗೊಂಡಂತಹ 3ನೇ ಸಮಿತಿ ಯಾವುದಂದ್ರೆ LM ಸಿಂಘವಿ ಸಮಿತಿ 1986ರಲ್ಲಿ ನೇಮಕಗೊಳ್ಳುತ್ತದೆ. ಇದು ಅತಿ ಪ್ರಮುಖವಾದಂತಹ ಸಮಿತಿ. ಯಾಕಪ್ಪ ಅಂದ್ರೆ ಬಹಳಷ್ಟು ಪರೀಕ್ಷೆಗಳಲ್ಲಿ ಪ್ರಶ್ನೆ ಬಂದಿದೆ, ಪಂಚಾಯಿತಿಗಳಿಗೆ ಸಂವಿಧಾನಿಕ ದರ್ಜೆ ನೀಡಲು ಶಿಫಾರಸು ಮಾಡಿದ ಸಮಿತಿ ಯಾವುದು ಅಂತ ಕೇಳ್ತಾರೆ. ಇದೇನೋ ಪಂಚಾಯಿತಿಗಳಿಗೆ ಸಂವಿಧಾನಿಕ ದರ್ಜೆ ನೀಡಬೇಕು ಅಂತ ಶಿಫಾರಸು ಮಾಡಿದ ಸಮಿತಿ ಯಾವುದಪ್ಪ ಅಂದ್ರೆ ಅದು LM ಸಿಂಘವಿ. ಅದಕ್ಕೇನು ಇಂಗ್ಲಿಷಲ್ಲಿ ಏನಂತಾರೆ, ಕಾನ್ಸ್ಟಿಟ್ಯೂಷನಲ್ ಬಾಡಿ. ಸಂವಿಧಾನಿಕ ದರ್ಜೆ ನೀಡಬೇಕಂತ ಶಿಫಾರಸು ಮಾಡಿದ ಸಮಿತಿ ಪಂಚಾಯಿತಿಗಳಿಗೆ ಸಂವಿಧಾನಿಕ ದರ್ಜೆ ನೀಡಬೇಕು, ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂತ ಕರೀತಾರೆ. ಇನ್ನೊಂದು ಕೇಳ್ತಿರ್ತಾರೆ ಬಹಳಷ್ಟು ಪರೀಕ್ಷೆಗಳಲ್ಲಿ, ಈ ಪಂಚಾಯಿತಿಗಳು ಏನು ಸಂವಿಧಾನಿಕ ದರ್ಜೆ ಪಡೆದ ಸಂಸ್ಥೆಗಳು ಹೌದೋ ಅಲ್ಲ ಅಂತ ಕೇಳ್ತಾರೆ. ಇದು ಸಂವಿಧಾನಿಕ ದರ್ಜೆ ಪಡೆದ ಸಂಸ್ಥೆ ಯಾವುದಪ್ಪ? ಈ ಪಂಚಾಯಿತಿಗಳು ಸಂವಿಧಾನಿಕ ದರ್ಜೆ ಪಡೆದಂತ ಸಂಸ್ಥೆಗಳು. LM ಸಿಂಘವಿ ಸಮಿತಿದು ಇದು ಇಂಪಾರ್ಟೆಂಟ್. ಸಂವಿಧಾನಿಕ ದರ್ಜೆ ನೀಡಬೇಕಂತ ಶಿಫಾರಸು ಮಾಡಿದ್ದು ಒಂದು. ಇನ್ನೊಂದಂದ್ರೆ SC ಮತ್ತು STಗಳಿಗೆ ಪಂಚಾಯಿತಿಗಳಲ್ಲಿ 1/3 ರಿಸರ್ವೇಶನ್ ಕೊಡಬೇಕು. ರಿಸರ್ವೇಶನ್ ಅಥವಾ 1/3 ಸೀಟ್ಗಳನ್ನ ಏನ್ ಮಾಡಬೇಕು, SC ಜನರಿಗೆ 33%, 33 ಅಥವಾ 1/3 ರಿಸರ್ವೇಶನ್ನ SC STಗೆ ಕೊಡಬೇಕು. ಮತ್ತು ಮಹಿಳೆಯರಿಗೂ ರಿಸರ್ವೇಶನ್ ಕೊಡಬೇಕಂತ ಶಿಫಾರಸು ಮಾಡಿದ್ದು ಯಾವುದಪ್ಪ ಅಂದ್ರೆ ನಮ್ಮ LM ಸಿಂಘವಿ ಸಮಿತಿ. ಪಂಚಾಯಿತಿಗಳ ಬಗ್ಗೆ ನೇಮಕಗೊಂಡ 4ನೇ ಸಮಿತಿ ಯಾವುದಪ್ಪ ಅಂದ್ರೆ PK ತುಂಗನ್ ಸಮಿತಿ. ಇದು ಕೂಡ ಏನ್ ಮಾಡ್ತದೆ ಅಂದ್ರೆ 3 ಸ್ತರ ಪಂಚಾಯಿತಿಗಳ ಬಗ್ಗೆ ಹೇಳ್ತದೆ. ಹೆಂಗೆ ಬಲವಂತರಾವ್ ಮೆಹ್ತಾ ಹೇಳಿದ್ರಲ್ಲ ಅದೇ ಪ್ರಕಾರ ಇವರು ಕೂಡ 3 ಟೈರ್ ಸಿಸ್ಟಮ್ ಇನ್ ಪಂಚಾಯತ್ ರಾಜ್. ಏನು ಗ್ರಾಮ ಪಂಚಾಯತಿ, ತಾಲೂಕಾ ಪಂಚಾಯತಿ, ಜಿಲ್ಲಾ ಪಂಚಾಯತಿ. ಈ ರೀತಿ PK ತುಂಗನ್ ಅವರು ಕೂಡ 3 ಸ್ತರದ ಪಂಚಾಯಿತಿಗಳ ಬಗ್ಗೆ ಹೇಳ್ತಾರೆ. ಅಷ್ಟೇ ಅಲ್ಲ, ಇವರು ಕೂಡ LM ಸಿಂಘವಿ ಅವರೇನೋ ಏನು ಶಿಫಾರಸು ಮಾಡಿರ್ತಾರಲ್ಲ ಸಂವಿಧಾನಿಕ ದರ್ಜೆ ನೀಡಲು ಇವರು ಕೂಡ ಶಿಫಾರಸು ಮಾಡ್ತಾರೆ. ಸಂವಿಧಾನಿಕ ದರ್ಜೆ ನೆನ್ಪಿಟ್ಕೊಳ್ಬೇಕು. ಯಾವ್ಯಾವ ಸಮಿತಿಗಳು ಸಂವಿಧಾನಿಕ ದರ್ಜೆ ನೀಡಲಿಕ್ಕೆ ಶಿಫಾರಸು ಮಾಡಿವಂದ್ರೆ LM ಸಿಂಘವಿ ಸಮಿತಿ ಮತ್ತು PK ತುಂಗನ್ ಸಮಿತಿಯವರು ಏನ್ ಮಾಡ್ತಾರೆ, ಈ ಪಂಚಾಯಿತಿಗಳಿಗೆ ಸಂವಿಧಾನಿಕ ದರ್ಜೆಯನ್ನು ನೀಡಬೇಕು ಅಂತ ಇದು ಮಾಡ್ತಾರೆ. ಇನ್ನೊಂದು ಇಲ್ಲಿ ವಿಶೇಷವಾಗಿ ನೆನ್ಪಿಟ್ಕೊಳ್ಬೇಕು, ಕರ್ನಾಟಕ ರಾಜ್ಯ ಪಂಚಾಯಿತಿಗಳ ಪಿತಾಮಹ. ಪಂಚಾಯಿತಿಗಳ ಅಥವಾ ಪಂಚಾಯಿತಿ ವ್ಯವಸ್ಥೆ ಪಿತಾಮಹ ಯಾರನ್ನ ಕರೀತಾರಂದ್ರೆ ಪಿತಾಮಹ ಯಾರನ್ನ ಕರೀತಾರಂತ ಒಂದ್ಸಲ ಬಂದಿರ್ತದೆ ಪ್ರಶ್ನೆ. ಇಲ್ಲಿ ಅಬ್ದುಲ್ ನಜೀರ್ ಸಾಬ್ ಅವರು ಕರ್ನಾಟಕ ಪಂಚಾಯತಿ ರಾಜ್ಯದ ಪಿತಾಮಹ ಅಂತ ಕರೀತಾರೆ. ಅವ್ರ ಕಾಲದಲ್ಲೇ ಇದು ಪ್ರಾರಂಭ ಆಗಿದ್ದು, ಕರ್ನಾಟಕದಲ್ಲಿ ಪಂಚಾಯತಿ ರಾಜ್ಯ ವ್ಯವಸ್ಥೆ ಪ್ರಾರಂಭ ಆಗಿದ್ದು ಇದು ಅಬ್ದುಲ್ ನಜೀರ್ ಸಾಬ್ ಅವರು. ಇಷ್ಟು. ಮುಂದೆ ಇನ್ನೊಂದು ಪ್ರಶ್ನೆ, ಇಂಪಾರ್ಟೆಂಟ್ ಪ್ರಶ್ನೆ ಹೇಳ್ತೀನಿ ನಿಮಗೆ. ಹಾಗೆ ಕರ್ನಾಟಕದ
ಪಂಚಾಯತಿ ರಾಜ್ಯಗಳ ಪಿತಾಮಹ ಯಾರಂತ ಕರೀತಾರಪ್ಪ ಅಂತಂದ್ರೆ ಅಬ್ದುಲ್ ನಜೀರ್ ಸಾಬರ್ನ. ಭಾರತದ ಪಂಚಾಯತಿ ರಾಜ್ಯಗಳ ಪಿತಾಮಹ ಅಂತ ಯಾರನ್ನೋ ನಮ್ಮ ಬಲವಂತ್ ರಾಯ್ ಮೆಹತಾರ್ನ ಕರೀತಾರೆ. ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ನೀವು ನೆನ್ಪಿಟ್ಕೊಳ್ಬೇಕು, ಯಾವ ರಾಜ್ಯಗಳಲ್ಲಿ ಪಂಚಾಯತಿ ವ್ಯವಸ್ಥೆ ಇಲ್ಲ, ಯಾವ ರಾಜ್ಯದಲ್ಲಿ ಪಂಚಾಯತಿ ವ್ಯವಸ್ಥೆ ಇಲ್ಲ ಅಂದ್ರೆ ಮೇಘಾಲಯ ಒಂದು, ಮೇಘಾಲಯ, ಮೇಘಾಲಯ, ನಾಗಾಲ್ಯಾಂಡ್ ಮತ್ತು ಮಿಜೋರಾಂ. ಇದನ್ನ ನೆನ್ಪಿಟ್ಕೊಳ್ಬೇಕು ನೀವು. ಏನಂದ್ರೆ ಯಾವ ರಾಜ್ಯಗಳಲ್ಲಿ, ಭಾರತದ ಎಲ್ಲ ರಾಜ್ಯಗಳಲ್ಲಿ ಪಂಚಾಯತಿ ರಾಜ್ಯ ವ್ಯವಸ್ಥೆ ಇದೆ, ಬಟ್ ಮೇಘಾಲಯ, ನಾಗಾಲ್ಯಾಂಡ್ ಮತ್ತು ಮಿಜೋರಾಂ ಈ 3 ರಾಜ್ಯಗಳಲ್ಲಿ ಪಂಚಾಯತಿ ವ್ಯವಸ್ಥೆ ಇಲ್ಲ. ನೀವೇನ್ ಮಾಡ್ಬೇಕಪ್ಪ ನೆನ್ಪಿಟ್ಕೊಳ್ಳಿಕ್ಕೆ, ಮೇಘಾಲಯಕ್ಕೆ ಹೋಗಿ ಮಜಾ ಮಾಡಿ ಬಂದ ಅಂತ ನೆನ್ಪಿಟ್ಕೊಳ್ಬೇಕು. ಮೇಘಾಲಯಕ್ಕೆ ಹೋಗಿ ಮಜಾ ಮಾಡಿ ಬಂದ, ಅಂದ್ರೆ ಯಾವ ರಾಜ್ಯಗಳಲ್ಲಿ ಪಂಚಾಯತಿ ವ್ಯವಸ್ಥೆ ಇಲ್ಲ ಅಂದ್ರೆ ನಾಗಾಲ್ಯಾಂಡ್, ಮೇಘಾಲಯಕ್ಕೆ ಹೋಗಿ ಅಂದ್ರೆ ಮೇಘಾಲಯ, ಮಜಾ ಮಾಡಿ ಬಂದಂದ್ರೆ ಮಿಜೋರಾಂ. ಇಲ್ಲಿ ಪಂಚಾಯತಿ ವ್ಯವಸ್ಥೆ ಇಲ್ಲ. ಇಷ್ಟು ನೆನ್ಪಿಟ್ಕೊಳ್ಬೇಕು. ಇಷ್ಟು ಪಂಚಾಯತಿಗಳ ಬಗ್ಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಬಹಳಷ್ಟು ಸಮಿತಿಗಳಿವೆ, ಸಿಂಪಲ್ ಆಗಿ ಹೇಳ್ಕೊಡ್ತೇನೆ. ಈಗ ತೆಂಡೂಲ್ಕರ್ ಸಮಿತಿ ಬರ್ತದೆ, ರಂಗರಾಜನ್ ಸಮಿತಿ ಬರ್ತದೆ, ಇನ್ನೂ ಬಹಳಷ್ಟು ಸಮಿತಿಗಳಿವೆ. ಆ ಸಮಿತಿಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ. ಇವೆಲ್ಲವೂ ಕೂಡ ಪರೀಕ್ಷೆಗಳಲ್ಲಿ ಬರುವಂತಹ ಇದು. ಅದಕ್ಕಾಗಿ ನನ್ನ ನೆಕ್ಸ್ಟ್ ವಿಡಿಯೋನ ನೋಡಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ನಮಸ್ಕಾರ.